ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಹಾಡು ಹಗಲೇ ಚಿನ್ನದಂಗಡಿ ದರೋಡೆ, ಓರ್ವನ ಕಾಲಿಗೆ ಗುಂಡು ಹೊಡೆದು ಎಸ್ಕೇಪ್. ಬೈಕ್ನಲ್ಲಿ ಬಂದಿದ್ದ ಇಬ್ಬರು ಮುಸುಕುದಾರಿಗಳು ಪಿಸ್ತೂಲ್ ತೋರಿಸಿ ಬಂಗಾರದ ಅಂಗಡಿಯನ್ನ ದರೋಡೆ ಮಾಡಿದ್ದಾರೆ. ಎಸ್ಕೇಪ್ ಆಗುವ ವೇಳೆ ಓರ್ವನ ಕಾಲಿಗೆ ಗುಂಡು ಹೊಡೆದು ಪರಾರಿಯಾಗಿದ್ದಾರೆ. ಹೌದು, ವಿಜಯಪುರದ ಭೀಮಾ ತೀರದ ಗಡಿ ಭಾಗದಲ್ಲಿ ಹಾಡು ಹಗಲೇ ಗನ್ ತೋರಿಸಿ ಬಂಗಾರದ ಅಂಗಡಿಯನ್ನ ದರೋಡೆ ಮಾಡಲಾಗಿದೆ. ವಿಜಯಪುರ ಜಿಲ್ಲೆ ಚಡಚಣ ತಾಲೂಕಿನ ಹಲಸಂಗಿ ಗ್ರಾಮದಲ್ಲಿ ಘಟನೆ ನಡೆದಿರುವಂತದ್ದು. ಬೈಕ್ನಲ್ಲಿ ಬಂದಿದ್ದ ಇಬ್ಬರು ಮುಸುಕುದಾರಿಗಳು ಪಿಸ್ತೂಲ್ ಅನ್ನ ತೋರಿಸಿ ಬಂಗಾರದ ಅಂಗಡಿಯನ್ನ ದರೋಡೆ ಮಾಡಿದ್ದಾರೆ. ಎಸ್ಕೇಪ್ ಆಗುವ ವೇಳೆ ಓರ್ವನ ಕಾಲಿಗೆ ಗುಂಡು ಹೊಡೆದು ಪರಾರಿಯಾಗಿದ್ದಾರೆ. ವಿಜಯಪುರದ ಚಡಚಣದಲ್ಲಿ ಭಾರಿ ದರೋಡೆ ಅಂತಾನೆ ಹೇಳಲಾಗ್ತಾ ಇರುವಂತದ್ದು. ದರೋಡೆ ಮಾಡಿ ಪರಾರಿ ಆಗುವಂತಹ ವೇಳೆ ಈ ಖದೀಮರು ಗುಂಡು ಹಾರಿಸಿ ಎಸ್ಕೇಪ್ ಆಗ್ತಾರೆ. ಜಳಕಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ದರೋಡೆಯ ದೃಶ್ಯಾವಳಿಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಆದರೆ ಚಿನ್ನದ ಅಂಗಡಿಯಲ್ಲಿ ಕಳುವಾದ ಚಿನ್ನಾಭರಣದ ಪ್ರಮಾಣ, ಮೌಲ್ಯ ಎಷ್ಟು ಅನ್ನುವಂಥದ್ದು ಇನ್ನೂ ಕೂಡ ಖಚಿತವಾಗಿಲ್ಲ. ಈ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಗೊತ್ತಾಗಬೇಕಾಗಿದೆ. ತಲೆಗೆ ಹೆಲ್ಮೆಟ್ ಅನ್ನ ಹಾಕೊಂಡು, ಜಾಕೆಟ್ ಹಾಗೆ ಕೈಗೆ ಗ್ಲೌಸ್ ಗಳನ್ನ ಹಾಕೊಂಡು ಬುಲೆಟ್ ಬೈಕ್ ನಲ್ಲಿ ಆಗಮಿಸಿದ ಇಬ್ಬರು ದರೋಡೆಕೋರರು ದರೋಡೆಯನ್ನ ಮಾಡಿದ್ದಾರೆ. ಮಹಾರುದ್ರ ಕಂಚಗಾರ ಎನ್ನುವವರಿಗೆ ಸೇರಿದಂತ ಚಿನ್ನದ ಅಂಗಡಿಯಲ್ಲಿ ದರೋಡೆ ನಡೆದಿದೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗಿದೆ. ದರೋಡೆ ಮಾಡೋದಕ್ಕೆ ಬಂದಿದ್ದಂತಹ ವೇಳೆಯಲ್ಲಿ ಚಿನ್ನದ ಅಂಗಡಿ ಬಳಿಯಲ್ಲಿ ವೃದ್ಧೆಯೊಬ್ಬರು ಬಂದಿರ್ತಾರೆ. ಆ ವೇಳೆ ವೃದ್ಧೆಗೆ ಗನ್ ತೋರಿಸಿ ಖದೀಮರು ಹೆದರಿಸ್ತಾಳೆ. ಈ ವೇಳೆ ಭಯದಿಂದ ಅಜ್ಜಿ ಕೈ ಮುಗಿದಿದ್ದಾರಂತೆ. ದರೋಡೆ ಮಾಡಿ ಪರಾರಿ ಆಗುವಂತಹ ವೇಳೆ ದರೋಡೆಕೋರರು ಗುಂಡು ಹಾರಿಸೋದಕ್ಕೆ ಮುಂದಾಗ್ತಾರೆ. ಆತ್ಮಲಿಂಗ ಹೂಗಾರ ಅನ್ನುವಂತ ಯುವಕನ ಬಲಗಾಲಿಗೆ ಗುಂಡು ತಾಗಿದೆ. ಸದ್ಯ ಗಾಯಾಳು ಆತ್ಮಲಿಂಗ ಹೂಗಾರ ಅನ್ನುವವರನ್ನ ವಿಜಯಪುರದ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದ್ದು ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಘಟನೆ ಬಗ್ಗೆ ತಿಳಿದಿದ್ದ ಹಾಗೆ ಸ್ಥಳಕ್ಕೆ ವಿಜಯಪುರ ಎಸ್ಪಿ ಲಕ್ಷ್ಮಣ್ ನಿಂಬರಗಿ, ಎಎಸ್ಪಿ ರಾಮನಗೌಡ ಹಟ್ಟಿ ಹಾಗೂ ಅಧಿಕಾರಿಗಳು ದೌಡಾಯಿಸಿದ್ದು ಪರಿಶೀಲನೆಯನ್ನ ನಡೆಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ದರೋಡೆ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು, ಬಹಳ ದೊಡ್ಡ ಪ್ರಮಾಣದ ದರೋಡೆಯ ಕೇಸ್ ಮುಗಿಯುವ ಮುನ್ನವೇ ಈಗ ಮತ್ತೊಂದು ದರೋಡೆ ಕೇಸ್ ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿದೆ. ಈ ಒಂದು ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಎನ್ಸಿಬಿ ಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನ